ನಿಮ್ಮ ತಾಯಿ ದಿನ ಹಿಂದೂ ದೇವ್ರುಗಳನ್ನ ಪೂಜೆ ಮಾಡ್ತಾರಲ್ಲ, ನಿಮ್ಗೆ ತಾಕತ್ತಿದ್ರೆ ಮನೆಯಾಗಿರೋ ದೇವ್ರುಗಳನ್ನ ಫೋಟೋಗಳನ್ನೆಲ್ಲ ತಗೊಂಡು ಈಚೆ ಕಡೆ ಹಾಕಿ ಅದನ್ನ ಸೋಷಿಯಲ್ ಮೀಡಿಯಲ್ಲಿ ಹಾಕಿ ನಿಮ್ಮ ತಾಯಿಯವರು ಇದೇನಿದೆ ಪಾರ್ವತಕ್ಕವರು ಅವ್ರನ್ನ ಇನ್ಮೇಲೆ ಪೂಜೆ ಮಾಡಬೇಡ ಅಂತ ಹೇಳ್ಬಿಟ್ಟು ನಿಮ್ಮ ಕಣ್ಣಲ್ಲಿ ಕಂಟ್ರೋಲ್ ಮಾಡೋಕ್ಕಾಗುತ್ತಾ? ನಾನು ಈ ಮೂಲಕ ಹೇಳೋದಿಷ್ಟೇ, ಹಿಂದೂ ರಾಷ್ಟ್ರ ಆಗೋದಕ್ಕೆ ಬಿಡಲ್ಲ ಅಂತ ಹೇಳ್ಬಿಟ್ಟು ನೀವೇನು ಹೇಳ್ತಾ ಇದ್ದೀರಿ. ಸ್ವತಂತ್ರ ಬಂದ ನಂತರ ಈ ದೇಶ ವಿಭಜನೆ ಆದಂಥ ಸಂದರ್ಭದಲ್ಲಿ ಈ ದೇಶವನ್ನ ಹಿಂದೂಸ್ತಾನ ಅಂತ ಹೇಳ್ಬಿಟ್ಟು ಹೇಳಿ ಕರೆದಿರ್ತಕ್ಕಂಥದ್ದು, ಪಾಕಿಸ್ತಾನ ಅಂತ ಕರೆದಿರ್ತಕ್ಕಂಥದ್ದು ನಿಮಗೂ ನಮಗೂ ಎಲ್ಲರಿಗೂ ನಮ್ಮ ತಾತ ಮುತ್ತಾತ ಕಾಲದಿಂದ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಹಿಂದೂ ರಾಷ್ಟ್ರ ಆಗೋದಕ್ಕೆ ಬಿಡೋದು ಅದ್ ಕಡೆ ಇರಲಿ. ನಿಮ್ಮ ತಾಯಿ ದಿನ ಹಿಂದೂ ದೇವ್ರುಗಳನ್ನ ಪೂಜೆ ಮಾಡ್ತಾರಲ್ಲ, ನಿಮ್ಗೆ ತಾಕತ್ತಿದ್ರೆ ಮನೆಯಾಗಿರೋ ದೇವ್ರುಗಳನ್ನ ಫೋಟೋಗಳನ್ನೆಲ್ಲ ತಗೊಂಡು ಈಚೆ ಕಡೆ ಹಾಕಿ ಅದನ್ನ ಸೋಷಿಯಲ್ ಮೀಡಿಯಲ್ಲಿ ಹಾಕಿ ನಿಮ್ಮ ತಾಯಿಯವರು ಇದೇನಿದೆ ಪಾರ್ವತಕ್ಕವರು ಅವ್ರನ್ನ ಇನ್ಮೇಲೆ ಪೂಜೆ ಮಾಡಬೇಡ ಅಂತ ಹೇಳ್ಬಿಟ್ಟು ನಿಮ್ಮ ಕಣ್ಣಲ್ಲಿ ಕಂಟ್ರೋಲ್ ಮಾಡೋಕ್ಕಾಗುತ್ತಾ? ನಿಮ್ಮ ಮನೇಲಿ ನಿಮ್ಮ ತಾಯಿ ಕೈನಲ್ಲೇ ನೀವು ಕಂಟ್ರೋಲ್ ಮಾಡೋಕ್ಕಾಗದೇ ಇರೋರು ಈ ದೇಶದ ಬಗ್ಗೆ ಏನು ಮಾತಾಡ್ತೀರಿ ಯತೀಂದ್ರ ಅವರೇ? ದಯವಿಟ್ಟು ನೀವು ಈ ದೇಶದ ಜನತೆಗೆ ಹಿಂದೂ ರಾಷ್ಟ್ರ ಅಂತೇಳಿ ಮೊದಲೇ ಹೆಸರಾಗಿರ್ತಕ್ಕಂಥ ಜನತೆಯಲ್ಲಿ ನೀವು ಕ್ಷಮಾಪಣೆ ಕೇಳಬೇಕು. ಮುಂದೆಂದೂ ನೀವು ನಿಮ್ಮ ತಂದೆ ಚೆನ್ನಾಗಿರ್ಲಿ, ನೀವು ಚೆನ್ನಾಗಿರ್ಲಿ ಅಂತ ಹೇಳಿ ನಿಮ್ಮ ತಾಯಿಯವರು 100 ಸಲ 1000 ಸಲ ಹೋಗಿ ದೇವಸ್ಥಾನಗಳಲ್ಲಿ ನಮಸ್ಕಾರ ಹಾಕಿ ಚಾಮುಂಡೇಶ್ವರಿ ಹತ್ರ ಹೋಗಿ ನಮಸ್ಕಾರ ಹಾಕಿ ಬಂದಿದ್ರಿಂದನೇ ಚಾಮುಂಡೇಶ್ವರಿ ಹತ್ರ ಏನೋ ನಾವು ಕೊಟ್ಟಿದ್ದೆ ಸೀರೆ ಉಡಿಸ್ಬೇಕಂತ ಹೇಳ್ಬಿಟ್ಟು ಏನೋ ಒಂದು ಮಂಡ ಹಾಕಿದ್ರು ಅನ್ನೋದ್ರಿಂದನೇ ನಿಮ್ಮ ತಂದೆಯವರು CM ಇಂದ ಇಳಿದಿರತಕ್ಕಂಥದ್ದು. ಅದಕ್ಕೋಸ್ಕರ ದಯವಿಟ್ಟು ದೇವರ ವಿಷಯದಲ್ಲಿ, ಧರ್ಮದ ವಿಷಯದಲ್ಲಿ ನೀವು ರಾಜಕಾರಣ ಮಾಡಕ್ ಹೋಗ್ಬೇಡಿ. ಇದು ಹಿಂದೂಸ್ತಾನನೇ. ನೀವು ಹೇಳ್ದಿರಲ್ಲಿ ನೀವು ಒಪ್ಕೊಂಡ್ದಿರ ಇರಲಿ.